ಲಯನ್ಸ್ ಅಂತಾರಾಷ್ಟ್ರೀಯ ಲಯನ್ಸ್ ಮತ್ತು ಲಿಯೋ ಕ್ಲಬ್ ಮಂಗಳೂರು ಮಂಗಳಾದೇವಿ ಜಿಲ್ಲಾ 317 ಡಿ ವಲಯ 3ರ ಪದಗ್ರಹಣ ಸಮಾರಂಭ ಲಯನ್ಸ್ ಸೇವಾ ಮಂದಿರ ಮಲ್ಲಿಕಟ್ಟ ಮಂಗಳೂರಿನಲ್ಲಿ ನಡೆಯಿತು. ಬಳಿಕ ಲಯನ್ ಸಂಧ್ಯಾರಾವ್ ಪ್ರಾರ್ಥನೆ ನೆರವೇರಿಸಿದರು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಲಯನ್ PS ಆಳ್ವಾ ಧ್ವಜವಂದನೆ ನೆರವೇರಿಸಿದರು. We salute our national flag and pledge our allegiance to the same. Its honor and its glory depend upon the zeal and assiduity with which each one of us will shoulder his responsibilities of a good citizen. Its history, written in letters of gold, inspires us to put in good work for the fair name of our country. ನೀತಿ ಸಂಹಿತೆಯನ್ನು ದಿನಕರ್ ಉಳ್ಳಾಲ್ ವಿವರಿಸಿದರು. ವ್ಯಕ್ತಿಯ ಘನತೆಯಲ್ಲಿ ವಿಶ್ವಾಸವನ್ನಿರಿಸಿ ಉತ್ತಮ ಸೇವೆ ಸಲ್ಲಿಸಲು ಶಕ್ತಿ ಮೀರಿ ಶ್ರಮಿಸುವುದು, ನನ್ನ ವೃತ್ತಿ ಗೌರವಕ್ಕೆ ಕಳಂಕ ತಟ್ಟಂತೆ ನಾನು ಕೈಗೊಂಡಿರುವ ವೃತ್ತಿಯ ಯಶಸ್ವಿಗೆ ಯತ್ನಿಸುವುದು ಮತ್ತು ಯೋಗ್ಯ ಪ್ರತಿಫಲವನ್ನು ಮಾತ್ರ ಆಶಿಸುವುದು. ಬಳಿಕ ಅತಿಥಿ ಅಭ್ಯಾಗತರನ್ನು ಅಧ್ಯಕ್ಷರಾದ ಲಯನ್ ಭಾರತಿ ವಿ ಶೆಟ್ಟಿ ಸ್ವಾಗತಿಸಿದರು. ಕೇಂದ್ರ ಬಿಂದು ಫಸ್ಟ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ತಾರನಾಥ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. PDG ರೊನಾಲ್ಡ್ ಗೋಮ್ಸ್ ಇದ್ದಾರೆ, ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ಚಂದ್ರಾಸ್ ರೈ ಅವರಿದ್ದಾರೆ. ರೀಜನ್ ಚೇರ್ಪರ್ಸನ್ ಗಾಯತ್ರಿ ರಾವ್ ಅವರಿದ್ದಾರೆ, ಅವರನ್ನು ಕೂಡ ನಾವು ಸ್ವಾಗತಿಸುತ್ತಿದ್ದೇವೆ. ಅದೇ ಲಯನ್ನ ನೂತನ ಸದಸ್ಯರನ್ನ ಲಯನ್ ಎಂ ಹರೀಶ್ ಶೆಟ್ಟಿ ಪರಿಚಯಿಸಿದರು. ಪ್ರಥಮವಾಗಿ ನಿತ್ಯಾನಂದ ದಾಸ್, ಸ್ಪೌಸ್ ಜಯಶ್ರೀ ನಿತ್ಯಾನಂದ, ಸುಪ್ರೀತಾ ಶೆಟ್ಟಿ, ಫಾರ್ಮರ್ ಮೆಂಬರ್ ಆಫ್ ತಾಲೂಕ್ ಪಂಚಾಯತ್ ಮಳವೂರು, ಮತ್ತು ಪ್ರಶಾಂತ್ ಶೆಟ್ಟಿ, ಪ್ರೊಫೆಷನಲ್ ಫೋಟೋಗ್ರಾಫರ್. ಪ್ರಶಾಂತ್ ಶೆಟ್ಟಿ ಈಸ್ ಪ್ಯಾಷನೆಟ್ ಆ್ಯಂಡ್ ಸ್ಕಿಲ್ಡ್ ಪ್ರೊಫೆಷನಲ್ ಫೋಟೋಗ್ರಾಫರ್ known for capturing life's most beautiful moments through his lens. ಹರಿನಾಕ್ಷಿ ಶೆಟ್ಟಿ, ಪ್ರೊಪೈಟರ್ ಆಫ್ ಶ್ರೀವಾ ಡೈಮಂಡ್ಸ್, ಹಸ್ಬೆಂಡ್ ನಾರಾಯಣ್ ಶೆಟ್ಟಿ. ನಾಲ್ಕನೇವರಾಗಿ ಎಂ ಲಕ್ಷ್ಮಣ್, ಸಿವಿಲ್ ಕಾಂಟ್ರಾಕ್ಟರ್, ಹೊಸಬೆಟ್ಟು ಮಂಗಳೂರಲ್ಲಿ ಇರುವವರು. ಸ್ಪೌಸ್ ವೇದಾವತಿ ಲಕ್ಷ್ಮಣ್, NMPT ಎಂಪ್ಲಾಯಿ. ಭಾಸ್ಕರ್ ಕರ್ಕೇರ, ಫೋಟೋಗ್ರಾಫರ್, ದುರ್ಗಾ ಡಿಜಿಟಲ್ ಸ್ಟುಡಿಯೋ, ಕೊಟ್ಟಾರ, ಮ್ಯಾಂಗ್ಳೂರು. ಒಟ್ಟು 7 ಸದಸ್ಯರಿದ್ದಾರೆ. ಅದರಲ್ಲಿ ನಿತ್ಯಾನಂದ ದಾಸ್ ಅವರು ಆಲ್ರೆಡಿ ನಮ್ಮ ಕ್ಲಬ್ ಮೀಟಿಂಗ್ಗೆ ಬರ್ತಾ ಇದ್ದಾರೆ. ಥ್ಯಾಂಕ್ ಯು. ಲಿಯೋದ ನೂತನ ಸದಸ್ಯರನ್ನ ಲಿಯೋ ಹರ್ಷಿತ್ ಪರಿಚಯಿಸಿದರು. Now introduce the new Leo members. Sarthak from Bajpe, studying at Nitte Engineering College. Roshan from Mulki, studying at same Nitte Engineering College. Kushal Patel from Kodial Bell, studying at Nitte Engineering College. Shamant R. Kulal, Perla, studying at Nitte Engineering College. Shravan Shankara Pujari from Yarmal, studying at St. Joseph Engineering College. Swapnil S. Pujari from Kulshekara, studying at St. Joseph Engineering College. Sahania Shetty from Mangalore, studying at Nitte Engineering College. Lohit Salian from Mangalore, studying at St. Joseph Engineering College. Tarun R. Shetty Kenja, studying at MIT. Gaurav T. Derabel Konchadi, studying at Nitte University College. Mithil and Sumit. Thank you. ಲಯನ್ನ ನೂತನ ಅಧ್ಯಕ್ಷರಾದ ಸಂತೋಷ್ ಪೂಂಜಾ, PMG ಕಾರ್ಯದರ್ಶಿಯಾದ ಲಯನ್ ದಿನೇಶ್ ಕುಮಾರ್ ಮತ್ತು ಖಜಾಂಜಿ ಲಯನ್ ರಶ್ಮಿ ಸಿ ಕರ್ಕೇರಾ ಇವರನ್ನು ಲಯನ್ ಯಶವಂತ್ ಪೂಜಾರಿ ಪರಿಚಯಿಸಿದರು. ಇದು ಮಂಗಳಾದೇವಿ ಕ್ಲಬ್ನ ಹೊಸ ವರ್ಷಕ್ಕೆ ಮುನ್ನುಡಿ ಬರೆಯುವ ಶುಭ ದಿನ. ಪ್ರತಿಭಾನ್ವಿತರಿಗೆ ಅವಕಾಶ ಸಿಕ್ಕಾಗ ಅವರು ಸಾಧನೆಯ ಮೇರುಗಿರಿಯನ್ನು ಏರುತ್ತಾರೆ ಎನ್ನುವುದಕ್ಕೆ ನಮ್ಮ ಕೋಶಾಧಿಕಾರಿ ಉತ್ತಮ ಉದಾಹರಣೆ. ಚಂದ್ರನ ಪ್ರಭೆಗೆ ಸೂರ್ಯ ರಶ್ಮಿಯು ನಾಚದಂತೆ ಇಲ್ಲೂ ಹಾಗೆ ಪತಿ ಚಂದ್ರನ ಪ್ರೋತ್ಸಾಹದ ಪ್ರಭೇದದಿಂದ ಸಂಘ ಸಂಸ್ಥೆಯಲ್ಲಿ ನಮ್ಮ ಕೋಶಾಧಿಕಾರಿಯಾಗಿ ಬೆಳಗುತ್ತಿದ್ದಾರೆ. ಮೂಲತಃ ಶಿವಮೊಗ್ಗದವರಾದರೂ ಮಂಗಳೂರಿಗೆ ಹೊಂದಿಕೊಂಡಿದ್ದಾರೆ. ಬಿಕಾಂ ಪದವೀಧರರಾಗಿರುವ ಇವರು ಬಿಸ್ನೆಸ್ ಮ್ಯಾನ್ ಆಗಿರುವ ಲಯನ್ ಚಂದ್ರಶೇಖರ್ ಕರ್ಕೇರವರ ಮುದ್ದಿನ ಮಡದಿ. ಇವರ ಸುಪುತ್ರ ಜ್ಞಾನ್ 10ನೇ ತರಗತಿಯ ವಿದ್ಯಾರ್ಥಿ. ಇವರು SNDPಯ ಮಹಿಳಾ ವಿಭಾಗದ ಅಧ್ಯಕ್ಷರಾಗಿ ಅತ್ಯುತ್ತಮ ಕಾರ್ಯನಿರ್ವಹಿಸಿದ ಕಾರಣಕ್ಕೆ ಉತ್ತಮ ಅಧ್ಯಕ್ಷ ಪ್ರಶಸ್ತಿ ಪಡೆದವರು. ಕ್ಲಬ್ಬಿನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ದಿನೇಶ್ ಕುಮಾರ್ ಅವರ ಪರಿಚಯ. ದಿನೇಶ್ ಕುಮಾರ್ ಅವರು ಮೂಲತಃ ಮಂಗಳೂರಿನವರು.
ತಮ್ಮ ವೈವಾಹಿಕ ಜೀವನದಲ್ಲಿ ಧರ್ಮಪತ್ನಿಯಾದ ಶ್ರೀಮತಿ ಅಪರ್ಣಾ ದಿನೇಶ್ ಅವರು BSc ಪದವೀಧರೆ ಹಾಗೂ ಸಂಸಾರದ ಸುಸೂತ್ರ ನಿರ್ವಹಣೆಯಲ್ಲೂ ತಮ್ಮ ಪ್ರಮುಖ ಪಾತ್ರ ವಹಿಸಿಕೊಂಡಿದ್ದಾರೆ. ಪುತ್ರ ಪೃಥ್ವಿ ವಿಖ್ಯಾತ್ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಪದವೀಧರರಾಗಿದ್ದು ಉನ್ನತ ಶಿಕ್ಷಣಕ್ಕಾಗಿ ಜರ್ಮನಿಗೆ ತೆರಳಿ ಪ್ರಸ್ತುತ ಬೆಂಗಳೂರಿನ ಮರ್ಸಿಡಿಸ್ ಬೆಂಜ್ ಸಂಸ್ಥೆಯ R&D ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪುತ್ರಿ ಪಲ್ಲವಿ ಬಿಕಾಂ ಪದವೀಧರೆ ಹಾಗೂ CA ಇಂಟರ್ ಮುಗಿಸಿರುವವರು. ಅವರು ಮಂಗಳೂರು ನಾಡಿನ ಖ್ಯಾತ ಚಾರ್ಟರ್ಡ್ ಅಕೌಂಟೆಂಟ್ ಶ್ರೀ ಪ್ರಶಾಂತ್ ಪೈ ಅವರ ಮಾರ್ಗದರ್ಶನದಲ್ಲಿ ಆರ್ಟಿಕಲ್ಶಿಪ್ ನಡೆಸುತ್ತಿದ್ದಾರೆ. ದಿನೇಶ್ ಕುಮಾರ್ ಅವರು ಕೆಮಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪಡೆದಿದ್ದು ತಾಂತ್ರಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉನ್ನತ ಪಟ್ಟುತನ ಹೊಂದಿದ್ದಾರೆ. ಲಯನ್ಸ್ ಕ್ಲಬ್ ಮಂಗಳಾದೇವಿಯ ಹೊಸ ಪಯಣಕ್ಕೆ ಹೊಸ ಸಾರಥಿಯ ನೇಮಕವಾಗಿದೆ. ಗಜಗಾಂಭೀರ್ಯದ ಮಂದಸ್ಮಿತ ಮೊಗದ ವಿದ್ಯುತ್ನಂತೆ ಪ್ರಖರ ಮಾತುಗಾರ, ಕಟ್ಟಣದಂತೆ ಗಟ್ಟಿಗ ಹಾಗೂ ಮನೆತನದ ಕನಸುಗಾರ, ವಿಶ್ವ ಆಶಾ ಕುವರ 51ರ ಹರೆಯದ ಯುವಕನ ಪರಿಚಯ ಇದು. ಸರಿಸುಮಾರು 48 ವರ್ಷಗಳ ಹಿಂದೆ ಅಜಕಳ ಗುತ್ತು ವಿಶ್ವನಾಥ್ ಪೂಂಜಾ ಹಾಗೂ ಬಾಳದ ಗುತ್ತು ಆಶಾ ವಿ ಪೂಂಜಾ ಅವರಿಗೆ ಸಂತೋಷ ಬಂದು ಅದಾಗಲೇ 3 ವರ್ಷವಾಗಿತ್ತು. ಅದೇ ಸಮಯದಲ್ಲಿ ಲಯನ್ಸ್ ಕ್ಲಬ್ ಮಂಗಳಾದೇವಿಯನ್ನು ಹುಟ್ಟುಹಾಕಿತ್ತು. ಗುತ್ತು ಮನೆತನದಲ್ಲಿ ಅಂಬೆಗಾಲಿನ ಸಂತೋಷ, ಮಂಗಳಾದೇವಿ ಕ್ಲಬ್ಬಿಗೂ ಅಂಬೆಗಾಲಿನ ಸಂತೋಷ. ಎರಡೂ ಕಡೆ ಒಂದೊಂದು ವರ್ಷವೂ ಅಚ್ಚರಿಯಂತೆ ಉರುಳಿತು. ಇಂದು 51 ವರ್ಷ ಕಳೆಯಿತು. ಇತಿಹಾಸ ಮರುಕಳಿಸಿತು. ಗುತ್ತು ಮನೆತನದ ಹುಡುಗ ಬಲು ಎತ್ತರಕ್ಕೆ ಬೆಳೆದ. ಲಯನ್ಸ್ ಕ್ಲಬ್ ಮಂಗಳಾದೇವಿಗೆ ಮತ್ತೆ ಸಂತೋಷ ಮರುಕಳಿಸಿತು. ಪ್ರಾಥಮಿಕದಿಂದ ಡಿಪ್ಲೊಮಾದವರೆಗೆ ಪಜೀರು, ಪುತ್ತೂರು, ಸೋಮೇಶ್ವರ KPTಯಲ್ಲಿ ಶಾಲೆ ಕಲಿತ ಸಂತೋಷ ತರುವಾಯ LLB ವಿದ್ಯಾರ್ಹತೆಯ ಸುಜಾತರ ಕೈ ಹಿಡಿದು ವಿವಾಹವಾಗಿರುವುದು ಇನ್ನೊಂದು ಸಂತೋಷ. ಸ್ವರೂಪ್, ಸ್ವರೀತ್ ಎಂಬಿಬ್ಬರು ಮಕ್ಕಳನ್ನು ಪಡೆದಿರುವುದು ಸಂತೃಪ್ತಿಯ ಸಂತೋಷ. ಉದ್ಯಮ ರಂಗದಲ್ಲಿ ಕಷ್ಟಪಟ್ಟು ದುಡಿದಾಗ ಉದ್ಯಮ ಕೈ ಹಿಡಿದಿರುವುದು ಅದೊಂದು ಸಂತೋಷ. ಹಾಗಾಗಿ JS ಎಲೆಕ್ಟ್ರಿಕಲ್ಸ್, JS ಎಂಟರ್ಪ್ರೈಸಸ್, ಶ್ರೀ ಸಿದ್ಧಿವಿನಾಯಕ ಬಿಲ್ಡರ್ಸ್ ಹೀಗೆ ಉದ್ಯಮಗಳು ಬೆಳೆದು ಯಶಸ್ವಿಯಾಗಿರುವುದು ಸಂತೋಷ. ಇದರೊಂದಿಗೆ ಇನ್ನೊಂದು ಕಡೆ MRPL, NMT, OMPL ಪುಣೆ, ಮುಂಬೈಯಲ್ಲಿ ಹೋಟೆಲು ಆರಂಭಿಸಿ ಗೆಲುವು ಪಡೆದಿರುವ ಸಂತೋಷ. ನಮ್ಮ ಜೀವನದ ಆದರ್ಶಗಳು, ಜೀವನದ ನಡೆ ನುಡಿ, ಜೀವನದ ಶೈಲಿ, ಜೀವಿಸುವ ರೀತಿ ಸಮಾಜದಲ್ಲಿ ನಮಗೆ ಮೌಲ್ಯವನ್ನು ನಿಗದಿ ಮಾಡುತ್ತದೆ. ಚಿನ್ನವಾಗಲಿ ವಜ್ರವಾಗಲಿ ಎಲ್ಲರಲ್ಲೂ ಇರಲು ಸಾಧ್ಯವಿಲ್ಲ. ಆದರೆ ಯಾರಲ್ಲಿ ಇದೆಯೋ ಅದು ಅವರ ಮೌಲ್ಯ ಮತ್ತು ಅಂದವನ್ನು ಹೆಚ್ಚಿಸುತ್ತದೆ. ಹಾಗೆಯೇ ನಮ್ಮ ಸಂತೋಷವೂ ಕೂಡ. ಮೈದಳೆಯಲ್ಲಿ ಸಂತೋಷಮಯ ವಾತಾವರಣ ಸೃಷ್ಟಿಯಾಗಲಿ ಎನ್ನುತ್ತಾ ನಮ್ಮ ಸಾರಥಿ, ನಗುಮುಖದ ಯುವಕ, ಆಶಾಸುತ, ಸುಜತ ಪತಿ, ಲಯನ್ಸ್ ಕ್ಲಬ್ ಮಂಗಳಾದೇವಿಯ ಅಧಿಪತಿ ಸಂತೋಷ್ ಪೂಂಜರವರನ್ನು ಪರಿಚಯಿಸಿ ವಿರಮಿಸುತ್ತಿದ್ದೆ. ಬಳಿಕ ಲಿಯೋದ ನೂತನ ಅಧ್ಯಕ್ಷರಾದ ಲಿಯೋ ಸಮೀಕ್ಷಾ H. ಕೋಟ್ಯಾನ್, ಕಾರ್ಯದರ್ಶಿ ಲಿಯೋ ಶೀತಲ್ M. ಕುಂದರ್, ಖಜಾಂಚಿ ಲಿಯೋ ಕ್ಷಿತಿಜ್ N. ಕರ್ಕೇರಾ ಇವರನ್ನು ಲಿಯೋ ರಕ್ಷತಾ ಬೋಳೂರ್ ನೆರವೇರಿಸಿದರು. We are happy to welcome Kshitij N. Karkera, son of Narayan and Shakila Karkera, as our treasurer. A proud alumni of Kendra School and Kendra College, he is now pursuing his degree at SDM College. Now, let's welcome our enthusiastic and dedicated secretary, Sheetal Kundar. Born on May 12th to proud parents Mr. Nagesh Amin and Mrs. Usha, Sheetal brings not only passion but also professionalism to our club. Now, I'm honored to introduce the president of Leo Club Mangal Devi for the year 2025-26, Leo Samiksha H. Kotyan. Samiksha is a MCA graduate currently pursuing her internship at NITK Surathkal. She was born on May 6th to proud parents Mr. Harish B. Kotyan and Mrs. Chandrika H. Kotyan. As a tech enthusiast with a creative spirit, she blends logic with imagination in everything she does. She is deeply passionate about the leadership, teamwork and creative meaningful change. Warm welcome to our dynamic, driven and artful president, Leo Samiksha. Thank you one and all. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಪ್ರಥಮ ರಾಜ್ಯಪಾಲ ಲಯನ್ HM ತಾರನಾಥ್ ಇವರನ್ನು ಲಯನ್ ಸಂಜೋತಿ ಶೇಖಾ ಇವರು ಪರಿಚಯಿಸಿದರು. ಜಗತ್ತಿಗೆ ಸಾರ್ವಕಾಲಿಕ ಸತ್ಯವನ್ನು ಸಾರಿದ ತನ್ನ ವಚನದ ಸಾಲುಗಳಲ್ಲಿ ಜೀವನ ಸಾರವನ್ನು ನೀಡಿದ ಸರ್ವಜ್ಞನ ಸಾಲುಗಳನ್ನು ತುಸು ಪರಿವರ್ತಿಸಿ ಹೇಳುವ ಮನಸ್ಸಾಗುತ್ತಿದೆ.
ಬೆಚ್ಚನೆಯ ಮನೆಯಿರಲು ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆಯನ್ನರಿತು ನಡೆಯುವ ಸತಿ ಇರಲು ಬೆವರ ಹನಿಗೆ ಫಲವ ನೀಡಿದ ಭೂಮಿ ಇರಲು ಕುಟುಂಬದ ಕೀರ್ತಿ ಬೆಳಗಿದ ಮಕ್ಕಳಿರಲು ಅವರ ಬಾಳು ಬೆಳಗಿದ ಸಂಗಾತಿಗಳಿರಲು ಪ್ರೀತಿ ತೋರಿ ಬೆಳೆಸಿದ ಲಯನ್ಸ್ ಕುಟುಂಬವಿರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಹೌದು, ನಾನೀ ಮಾತನ್ನು ನಮ್ಮ ಇಂದಿನ ಅತಿಥಿಗಾಗಿ ಬದಲಾಯಿಸಿಕೊಂಡೆ, ಏಕೆಂದರೆ ಇದು ಅವರಿಗೆ ಅನ್ವರ್ಥವಾಗುತ್ತದೆ. ಜೀವನದಲ್ಲಿ ಸಂತೃಪ್ತತೆ ಎನ್ನುವುದು ಎಲ್ಲರಿಗೂ ಇರಲು ಸಾಧ್ಯವೇ ಇಲ್ಲ. ಸಾಧುಗಳು ಸಂತೃಪ್ತರಲ್ಲ, ಮೇಧಾವಿಗಳು ಸಂತೃಪ್ತರಲ್ಲ, ರಾಜಕೀಯ, ಸಿನಿಮಾ ಯಾವ ನಾಯಕರಿಗೂ ನೆಮ್ಮದಿಯಿಲ್ಲ. ಆದರೆ ನಾ ಕಂಡ ಒಂದು ಸಂತೃಪ್ತ ನೆಮ್ಮದಿಯ ಜೀವನದ ವ್ಯಕ್ತಿ ನಮ್ಮ ಅತಿಥಿ. ಅರ್ಹತೆಯ ಮೇಲೆ ಅವಲಂಬಿತವಾಗುವ ಅವಕಾಶಗಳು ಎಂದಿಗೂ ಶಾಶ್ವತ, ಅದಕ್ಕೆ ಸೋಲಿಲ್ಲ ಎನ್ನುವುದೂ ಸತ್ಯ. ಸಾಧಿಸುವ ಛಲ, ದೃಢವಾದ ನಂಬಿಕೆ, ನಿರಂತರ ಪರಿಶ್ರಮ, ಈ 3 ಗುಣಗಳಿದ್ದರೆ ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಇಂತಹ ಅಪರೂಪದ ವ್ಯಕ್ತಿತ್ವ ನಮ್ಮ ಇಂದಿನ ಅತಿಥಿ ವರೇಣ್ಯರದ್ದು. ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಸಮಾನವಾಗಿ ಕಾಣುವ ಮನಸ್ಥಿತಿ, ಸಮಾಜದ ಸಮಸ್ಯೆಗೆ ಸ್ಪಂದಿಸುವ ಗುಣ, ಪ್ರತಿಫಲಾಪೇಕ್ಷೆ ಬಯಸದ ಸೇವೆ, ಇದು ಇವರ ಗುಣ. ಇವರ ಮನೆಯೇ ಒಂದು ಅಕ್ಷರ ದೇವಾಲಯ. ಗ್ರಾಮದ ಮಕ್ಕಳ ಅಕ್ಷರದಾಹ ತೀರಿಸಲು ಅವರ ಹಿರಿಯರು ಶಿಕ್ಷಕರನ್ನಿಟ್ಟು ಮನೆಯಲ್ಲಿಯೇ ಶಾಲೆಯೊಂದನ್ನು ಆರಂಭಿಸಿದರು. ಅಂತಹ ಪ್ರತಿಷ್ಠಿತ ಕೃಷಿಕ ಕುಟುಂಬದವರಾದ ಹೆಗ್ಗಾರು ಮಾನಪ್ಪ ನಾಯ್ಕ ಮತ್ತು ಸಾಕಮ್ಮ ದಂಪತಿಗಳ ಪುತ್ರರಾಗಿ ಜನಿಸಿದ ಇವರು ತಮ್ಮ ಮನೆಯ ಶಾಲೆಯಲ್ಲಿಯೇ ಅಕ್ಷರಾಭ್ಯಾಸ ಆರಂಭಿಸಿದವರು. ಪ್ರಾಥಮಿಕ ಶಿಕ್ಷಣದ ಬಳಿಕ ವಿದ್ಯಾಭ್ಯಾಸವನ್ನು ಕಾರ್ಕಳ ಮತ್ತು ಶೃಂಗೇರಿಯಲ್ಲೂ, ಉನ್ನತ ಶಿಕ್ಷಣವನ್ನು ಮಂಗಳೂರಿನಲ್ಲೂ ಮುಗಿಸಿದ್ದು 1998ರಲ್ಲಿ ಮಲೆನಾಡಿನ ಪ್ರತಿಷ್ಠಿತ ಲಯನ್ಸ್ ಸಂಸ್ಥೆಗೆ ಸೇರ್ಪಡೆಗೊಂಡು 2 ವರ್ಷದ ತರುವಾಯ ಅಂದರೆ 2000ನೇ ಇಸವಿಯಲ್ಲಿ ಕ್ಲಬ್ ಕಾರ್ಯದರ್ಶಿಯಾಗಿ, 2004ರಲ್ಲಿ ಕ್ಲಬ್ ಅಧ್ಯಕ್ಷರಾಗಿ ಸಂಸ್ಥೆಯನ್ನು ಅತ್ಯುತ್ತಮವಾಗಿ ಮುನ್ನಡೆಸಿದವರು. ಸ್ವಂತ ಸುಸಜ್ಜಿತ ಕಟ್ಟಡ ಹೊಂದಿದ್ದ ಲಯನ್ಸ್ ಸಂಸ್ಥೆಗೆ ಡೈನಿಂಗ್ ಹಾಲ್ ನಿರ್ಮಿಸುವಲ್ಲಿ ಮಹತ್ವದ ಹೆಜ್ಜೆ ಇಟ್ಟವರು ಇವರು. ಇದಲ್ಲದೆ 10 ಕಿವುಡು ಮಕ್ಕಳಿಗೆ ಚಿಕಿತ್ಸೆ ನಡೆಸುವ ಮೂಲಕ ಮಕ್ಕಳ ಬಾಳಿಗೆ ಧ್ವನಿಯಾದವರು. ಇದರೊಂದಿಗೆ 100 ಜನ ಫಲಾನುಭವಿಗಳಿಗೆ ಶ್ರವಣ ಸಾಧನವನ್ನು ಉಚಿತವಾಗಿ ನೀಡಿರುವುದಲ್ಲದೆ ದೈಹಿಕ ಅಡಚಣೆ ಇರುವ ಅರ್ಹರಿಗೆ ಕೃತಕ ಕಾಲು ಜೋಡಣೆಗಾಗಿ ನಿರಂತರ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಪ್ರಕೃತಿ ವಿಕೋಪದಲ್ಲಿ ನೊಂದವರಿಗೆ ಹಾಗೂ ಕೋವಿಡ್ ಸಮಯದಲ್ಲಿ ಸಹಾಯ ಹಸ್ತ ನೀಡಿದ್ದು ಇವರ ಇನ್ನೊಂದು ಸೇವಾಗುಣ. ಇಂತಹ ಮಹಾನ್ ಸಾಧಕರೇ, ಅನನ್ಯ ಸೇವಕರೇ, ಲಯನ್ಸ್ ಜಿಲ್ಲೆಯ ನಾಯಕರೇ, ನಿಮ್ಮೆಲ್ಲರ ಪ್ರೀತಿ ಪಾತ್ರರಾದ ಈ ಸಮಾರಂಭದ ಅತಿಥಿ ವರೇಣ್ಯರೇ, ಲಯನ್ಸ್ ಜಿಲ್ಲೆಯ ಪ್ರಥಮ ಉಪರಾಜ್ಯಪಾಲರು ಲಯನ್ HM ತಾರನಾಥ್ ನಿಮ್ಮ ಮುಂದೆ. ಬಳಿಕ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪ್ರಥಮ ರಾಜ್ಯಪಾಲ ಲಯನ್ HM ತಾರನಾಥ್ ಇವರು ಮಾತನಾಡಿದರು. ಬಂಧುಗಳೇ, ಇಲ್ಲಿ ಒಂದು ಲಯನ್ಸ್ ಸಂಸ್ಥೆ ಸುಮಾರು 45 ವರ್ಷಗಳನ್ನು ಪೂರೈಸಿದಂಥ ಒಂದು ಲಯನ್ಸ್ ಸಂಸ್ಥೆ. ನಾವು ಏನು ಅಂತಾರಾಷ್ಟ್ರೀಯ ಲಯನ್ಸ್ ಸೇವಾ ಸಂಸ್ಥೆಗೆ ನಾವೇನು ಸೇರಿದ್ದೀವಿ, ಒಂದು ಸೇವೆಯನ್ನು ಮಾಡಲಿಕ್ಕೆ ನಾವಿಲ್ಲಿ ಬಂದಾಗ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗುವಂಥ ಕೆಲಸ ಈ ಸಂಸ್ಥೆಯಿಂದ ಆಗಿದೆ. ಸುಮಾರು 1979ನಲ್ಲಿ ಇದು ಚಾರ್ಟರಾಗಿ ಲಯನ್ಸ್ ಸಂಸ್ಥೆ ಮ್ಯಾಂಗ್ಳೂರಿಂದ ಸ್ಪಾನ್ಸರ್ ಆಗಿದೆ. ಅದರ ಎಕ್ಸ್ಟೆನ್ಷನ್ ಚೇರ್ಪರ್ಸನ್ ಡಾಕ್ಟ್ರು MR ಬಂಗ್ಯಾರ್ ಅವ್ರನ್ನೇ ನಾವು ನೋಡಿಲ್ಲ, ಬಟ್ ಒಂದು ಒಳ್ಳೆಯ ಸಂಸ್ಥೆಯನ್ನು ಹುಟ್ಟು ಹಾಕಿದ ಒಂದು ಹೆಗ್ಗಳಿಕೆ ಇವತ್ತು ಕೂಡ ನಾವೆಲ್ಲರೂ ನೆನೆಸ್ಕೊಳ್ಳುವಂಥ ಸಂದರ್ಭ ಇದು ಬಂದಿದೆ ಅಂತ ನಾನಾದ್ರು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಒಂದು ರಾಜ್ಯಪಾಲರನ್ನು ಗವರ್ನರ್ ಕೊಟ್ಟಂಥ ಒಂದು ಹೆಗ್ಗಳಿಕೆ ಲಯನ್ಸ್ ಸಂಸ್ಥೆ ಮಂಗಳದೇವಿಗೆ ಇದೆ. ಅದೊಂದು ಯಶಸ್ವಿ ಗವರ್ನರ್ ಆಗಿ ಅವರು ಮೂಡಿ ಬಂದರು. ಬಂಧುಗಳೇ, ನೋಡಿ, ಬೇರೆಯವರಿಗೆ ಏನಾದ್ರು ನೋವಾದರೆ ಅದನ್ನು ನೋಡುವಂಥ ಒಂದು ಮನಸ್ಸು ಒಳಗಡೆಯಿಂದ ಇರುತ್ತೆ. ಹಾಗೆ ಆ ಮನಸ್ಸಿಂದ ನಾವು ಯಾವತ್ತೂ ಬೇರೆಯವರಿಗೆ ನೋವು ಆಗದೇ ಇರುವಂಥ ವ್ಯವಸ್ಥೆ ಈ ನಮ್ಮ ಲಯನ್ಸ್ ಸೇವಾ ಸಂಸ್ಥೆ, ನಮ್ಮ ಲಯನ್ಸ್ ಇಂಟರ್ನ್ಯಾಷನಲಿಂದ ನಾವೇನು ಸದಸ್ಯರಾಗಿದ್ದೀವಿ. ನಾವು ಹಾಗಾಗಿ ಯಾರಿಗೂ ಕೂಡ ನಾವು ನೋವು ಮಾಡೋದಿರೋಂಥ ಒಂದು ಪರಿಸ್ಥಿತಿ ಬರಬೇಕು. ನಮ್ಮ ಹಿರಿಯವರು ಹೇಳ್ತಾರೆ, ನಮ್ಮ ಪೂರ್ವಜರು ಎಲ್ಲರೂ ಹೇಳ್ತಾರೆ,
ಈ ಹುಟ್ಟು ನಮ್ಮದಲ್ಲ, ಈ ಭೂಮಿ ಕೂಡ ನಮ್ಮದಲ್ಲ, ಈ ಪ್ರಕೃತಿ ಖಂಡಿತವಾಗಿ ಅದು ಕೂಡ ನಮ್ಮದಲ್ಲ. ಆದರೆ ನಮ್ಮದು ಅಂತ ನಮ್ಮ ಜೊತೆ ಇರೋದು ಕೇವಲ ನಂಬಿಕೆ ಮತ್ತು ಪ್ರೀತಿ ಸ್ನೇಹ ಮಾತ್ರ. ಬಂಧುಗಳೇ, ನಮ್ಮ ಪ್ರೀತಿ ಪ್ರೇಮ ವಿಶ್ವಾಸ ಇದ್ದರೆ ಅದು ಯಾವತ್ತೂ ನಮ್ಮ ನಂತರ ಕೂಡ ನಾನು ಎಷ್ಟೋ ಕಡೆ ಹೇಳಿದ್ದೀನಿ, ನಮ್ಮ ಸಾವು ಏನು ಬಂದರೆ ಆವತ್ತಿನ ದಿವಸ ಏನಾದರೂ ನಮ್ಮ ಜನ ಅಷ್ಟು ಪ್ರೀತಿಯಿಂದ ಬರ್ತಾರೆ, ಅದೇ ನಮ್ಮ ಆಸ್ತಿ. ಯಾಕಂದರೆ ನಾವೆಲ್ಲ ಬರಿಗೈಯಲ್ಲಿ ಹೋಗೋರು, ನಮ್ಮ ಹತ್ರ ಏನೂ ತೊಗೊಂಡು ಹೋಗೋಕ್ಕಾಗೋದಿಲ್ಲ. ಇವತ್ತು ಆಸ್ತಿ ದುಡ್ಡು ಅಂತ ಎಷ್ಟು ಹೋರಾಟ ಮಾಡಿದರೂ ಕೂಡ ಕಡೆಗೆ ಹೋಗುವಾಗ ಬರಿಗೈಯಲ್ಲಿ ಹೋಗ್ತೀವಿ. ಅದ್ರ ಬಗ್ಗೆ ನೆನಪಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆಲ್ಲ ಹೇಳ್ತಾ, ಇರುವಷ್ಟು ದಿವಸ ನಮ್ಮ ಸಾಧ್ಯವಾದಷ್ಟು ನಿಮ್ಮಲ್ಲಿ ಖಂಡಿತ ನಾನು ಎಷ್ಟೋ ಕಡೆ ನಾನು ಹೇಳಿದ್ದೀನಿ, ಬ್ಯಾಂಗ್ಳೂರಲ್ಲಿ ಸರ್ವೀಸು ಆ್ಯಕ್ಚುಲಿ ತುಂಬ ಆಗುತ್ತೆ, ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ತಾಯಿಲ್ಲ. ನಿಮ್ಮ ಈ ಜಿಲ್ಲೆಯಲ್ಲಿ ನಮ್ಮ ಈ 317Dಯಲ್ಲಿ ಅತ್ಯುತ್ತಮವಾದ ಸೇವಾ ಕಾರ್ಯಕ್ರಮಗಳು ಲಾಸ್ಟ್ ಇಯರ್ ಕೂಡ ನಡೆದಿದೆ, ಇನ್ನೂ ಕೂಡ ನಡೀತಿದೆ. ಅದಕ್ಕೆ ವಿಶೇಷವಾಗಿ ನಿಮ್ಮ ಸಂಸ್ಥೆಯಿಂದ ನಡೀತಿರುವಂಥ ಪ್ರತಿ ವಾರದ ಹೆಲ್ತ್ ಕ್ಯಾಂಪ್ಸ್ ಅಂತ ಏನು ನಮ್ಮ ತಾರನಾಥ್ ಅವ್ರ ಹತ್ರ ಕೇಳಿದೆ. ಹೆಲ್ತ್ ಕ್ಯಾಂಪ್ ಪ್ರತಿ ವಾರ ಮಾಡ್ತೀವಿ ವಿತ್ ಫ್ರೀ ಮೆಡಿಸಿನ್. ಅದು ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ನೊಂದವರು ಇವತ್ತು ದಿವಸ ಬೆಳಗ್ಗೆ ಆದರೆ ಕಾಯಿಲೆ ಅಂತ ಹೋಗಿ ಹಾಸ್ಪಿಟ್ಲು ವೆಚ್ಚವನ್ನು ಭರಿಸಲಿಕ್ಕೆ ಸಾಧ್ಯವಾಗದಿದ್ದವರು ತುಂಬ ಜನ ಇದ್ದಾರೆ. ಹಾಗಾಗಿ ನಿಮ್ಮ ಸೇವಾ ಸಂಸ್ಥೆಯಿಂದ ಅದು ನಿರಂತರವಾಗಿ ನಡೀತಾ ಇದೆ ಅಂತ ನಾನು ಕೇಳಿದೆ. ನಿಮಗೆ ವಿಶೇಷವಾದ ಅಭಿನಂದನೆ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಬಳಿಕ ನೂತನ ಪದಾಧಿಕಾರಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿ ಪದಗ್ರಹಣ ನಡೆಸಿಕೊಟ್ಟರು. ಕೈನಾಗೆ ಮೈಕಿಟ್ರೆ ನಾನ್ ಸ್ಟಾಪ್ ಭಾಷಣ, ಸೆಂಟ್ರಾಗೆ ಸೀಟ್ ಕೊಟ್ರೆ ಸ್ಟೇಜ್ಗೊಂದು ಭೂಷಣ. ಮಂಗಳದೇವಿಯ ನೂತನ ಸದಸ್ಯನಾಗಲು ಮನಪೂರ್ವಕವಾಗಿ ಒಪ್ಪಿರುತ್ತೇನೆ ಹಾಗೂ ಕ್ಲಬ್ಬಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಬದ್ಧನಾಗಿರುತ್ತೇನೆ. ನನ್ನಿಂದ ಸಾಧ್ಯವಾದಷ್ಟು ಲಯನ್ಸ್ ನೀತಿ ಸಂಹಿತೆಯನ್ನು ಪಾಲಿಸುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಲಯನ್ಸ್ ಸಂಸ್ಥೆ ಮಂಗಳದೇವಿಗೆ ಒಂದು ಒಳ್ಳೆಯ ಸ್ಟ್ರೆಂತ್ ಕೊಡುವಂಥ ಕೆಲಸ ನಿಮ್ಮಿಂದ ಆಗಲಿ ಅಂತ ಹೇಳಿ. ಬಳಿಕ ನೂತನ ಅಧ್ಯಕ್ಷರಾದ ಲಯನ್ಸ್ ಸಂತೋಷ್ ಪೂಂಜಾ ಹಾಗೂ ಪದಾಧಿಕಾರಿಗಳೆಲ್ಲರೂ ಒಟ್ಟು ಸೇರಿ ದೀಪ ಪ್ರಜ್ವಲನೆಗೊಳಿಸಿದರು. ನಂತರ ಅಧ್ಯಕ್ಷರಾದ ಲಯನ್ಸ್ ಸಂತೋಷ್ ಪೂಂಜಾ ಮಾತನಾಡಿದರು. ಸಂಘ ಸಂಸ್ಥೆಯ ನನಗೆ ಹೊಸದಲ್ಲ, ಆದರೆ ನಾಯಕತ್ವ ಹೊಸದಲ್ಲ. ಆದರೆ ಲಯನ್ಸ್ ನಾಯಕತ್ವ ನನಗೆ ಹೊಸತು. ವಿಶ್ವಾದ್ಯಂತ ಒಂದು ಸಮಾನವಾದ ನೀತಿ ನಿಯಮದ ಅಡಿಯಲ್ಲಿ ನಡೆಯುತ್ತಿರುವ ಮಹತ್ತರ ಸಂಘಟನೆ ಅದು ಲಯನ್ಸ್. ಅದೇ ರೀತಿ ನೀತಿಯ ಎಲ್ಲೇ ಮೀರದಂತೆ ನಾವು ನಡೆಯಬೇಕು ಮತ್ತು ಕ್ಲಬ್ಬನ್ನು ನಡೆಸಬೇಕು. ಶತಮಾನಗಳ ಇತಿಹಾಸವನ್ನು ಮೆಲುಕು ಹಾಕುತ್ತಾ ನಡೆಯಬೇಕು. ಇದು ನನಗೆ ಹೊಸ ಕೂರುವ ಕುರ್ಚಿ ಒಂದೇ, ಆದರೂ ಸಭೆಯಲ್ಲಿ ಕುಳಿತಾಗ ಜವಾಬ್ದಾರಿಗಳು ಕಡಿಮೆ. ಆದರೆ ವೇದಿಕೆ ಮತ್ತು ನಾಯಕತ್ವದ ಕುರ್ಚಿಯಲ್ಲಿ ಕುಳಿತಾಗ ಬರುವ ಜವಾಬ್ದಾರಿಗಳೇ ಹೆಚ್ಚು. ಒಂದು ಹೆಮ್ಮೆ, ಸುದೀರ್ಘ 42-43 ವರ್ಷಗಳ ಕಾಲ ನಮ್ಮ ಕ್ಲಬ್ನಲ್ಲಿದ್ದು ಮುನ್ನಡೆಸಿದ ಹಿರಿಯ ಸದಸ್ಯರು ಇಂದಿಗೂ ನನ್ನ ಜೊತೆಗಿದ್ದಾರೆ. ಸಾಕಷ್ಟು ಸಲಹೆ
ಸೂಚನೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಓಡ್ಯಾಡ ಎಂಕುಲುಲ್ಲ ಎಂಬ ಈ ಅವರ ಒಂದೇ ನನಗೆ ಧೈರ್ಯ, ಅದು ಎಂದಿಗೂ ಹೀಗೆ ಇರಲಿ ಎಂದು ಆಶಿಸುತ್ತೇನೆ. ನನ್ನ ಮುಂದಿನ ಅವಕಾಶಗಳು ಅದು ಸೀಮಿತ ದಿನದಂದು ಮಾತ್ರ. ಈ ಅವಧಿಯಲ್ಲಿ ಏನು ಕಾರ್ಯ ಮಾಡಬೇಕೋ ಅದನ್ನು ಮಾಡಿ ಮುಗಿಸುವ ಪ್ರಯತ್ನ ಮಾಡುತ್ತೇನೆ. ಬಹುದೊಡ್ಡ ಕನಸು ಕಟ್ಟಿಕೊಂಡಿದ್ದೇನೆ, ಆದರೆ ಒಂದಷ್ಟು ಪುಟ್ಟ ಕನಸು ನನಗಿದೆ. ಈ ಕನಸುಗಳು ನನಸಾಗಿಸದೆ ನಾನು ವಿಮರ್ಶಿಸಲ್ಲ. ನನ್ನ ಕನಸು ಕೈಗೂಡುತ್ತದೆ ಎನ್ನುವ ನಂಬಿಕೆ ನನಗಿದೆ. ಏಕೆಂದರೆ ನನ್ನ ಜೊತೆ ಒಬ್ಬರು ಅತ್ಯುತ್ತಮ ಕಾರ್ಯದರ್ಶಿ ಮತ್ತು ಕೋಶಾಧಿಕಾರಿಗಳಿದ್ದಾರೆ, ಅನುಭವ ಗಜಾಜಿಗಳಾಗಿರುವ ಮಾಜಿ ಅಧ್ಯಕ್ಷರುಗಳಿದ್ದಾರೆ, ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಸದಸ್ಯರಿದ್ದಾರೆ. ಇಷ್ಟಿದ್ದರೆ ಸಾಕಲ್ಲವೇ? ನಾವು ಇತರರ ಜೊತೆ ನಿಕಟವಾದ ಸಂಪರ್ಕವನ್ನು ಇರಿಸೋಣ, ಲಯನ್ಸ್ ಕ್ಲಬ್ ಬೆಳೆಸೋಣ. ಮುಂದೊಂದು ದಿನ ಅದು ನಮ್ಮನ್ನು ಬೆಳೆಸುತ್ತದೆ, ನಮಗೊಂದು ಉತ್ತಮ ಬದುಕನ್ನು ಕಟ್ಟಿಕೊಡುತ್ತದೆ. ಸಮಾಜವನ್ನು ಪ್ರೀತಿಸುವ ಗುಣವನ್ನು ನಮ್ಮನ್ನು ಬೆಳೆಸುತ್ತದೆ, ಸಮಾಜದ ಹೊರ ಮುಖವನ್ನು ನಮ್ಮ ಮುಂದೆ ಅನಾವರಣಗೊಳಿಸುತ್ತದೆ, ನನ್ನ ದಾರಿಗೆ ಮೈಲುಕಲ್ಲು ಸ್ಥಾಪನೆ ಮಾಡುತ್ತದೆ. ಈ ದಿಕ್ಕಿನತ್ತ ಜೊತೆಯಾಗಿ ಸಾಗೋಣ ಎಂದು ಬಯಸುತ್ತಾ ಆ ಬಳಿಕ ಲಿಯೋದ ನೂತನ ಅಧ್ಯಕ್ಷರಾದ ಸಮೀಕ್ಷಾ ಕೋಟ್ಯಾನ್ ಮಾತನಾಡಿದರು. ಎನ್ನ ಆಸೆ ಪ್ರೊಬಬ್ಲಿ ಮುಲ್ಪ ಇತ್ತಿನ ಮಾತಿರ್ನಲ್ಲ ಆಸೆದಾದ ಪಂಡ ಲಯನ್ಸ್ ಆ್ಯಂಡ್ ಲಿಯೋ ಕ್ಲಬ್ ನಮ್ಮ ನನಲಾತ್ ಗ್ರೇಟರ್ ಹೈಟ್ಸ್ಗೆ ಕೊನೋಡು ಪಂದು ಐಕ್ ಲಯನ್ಸ್ ಆ್ಯಂಡ್ ಲಿಯೋ ಮೆಂಬರ್ಸ್ ಮಾತಿರ್ಡಲ್ಲ ನಿಕಲ್ನ ಪ್ರೀತಿ ಬೊಕ್ಕ ನಿಕಲ್ನ ಸಹಕಾರ ನಮ್ಮ ಮಿತಿ ಏಪೋಗ್ಲ ಉಪ್ಪಾಡು ಪಂದು ಕೇನೊಂದುಲ್ಲೆ ಏಪಲ ಇಂಚೆನೆ ನಿಕಲ್ನ ಪ್ರೀತಿ ಬೊಕ್ಕ ಸಹಕಾರ ನಮ್ಮ ಮಿತ್ತು ಉಪ್ಪಾಡು. ನಮ್ಮ ಈ ಸತಿದ ಲಿಯೋದ ವರ್ಷ ನ್ಯೂ 15 ಮೆಂಬರ್ಸನ್ನು ಆ್ಯಡ್ ಮಲ್ತದ್ದು ಸ್ಟಾರ್ಟ್ ಮಂದ. ಥ್ಯಾಂಕ್ಸ್ ಟು ಸ್ವರೂಪ್ ಪೂಂಜಾ ಆರಿಂಕ್ ಐಟ್ ಮಸ್ತ್ ಹೆಲ್ಪ್ ಮಂದೇರು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಎನ್ನ ಲಿಯೋಸ್ ಐ ಆಮ್ ಹಿಯರ್ ಬಿಕಾಸ್ ಆಫ್ ಯು ಪೀಪಲ್. ಈತ್ ಎನರ್ಜೆಟಿಕ್ ಲಿಯೋ ಟೀಮ್ ತಿಕ್ಕೋಡಾಂಡ ಯಾನ್ ಮಸ್ತ್ ಬ್ಲೆಸ್ಡ್ ಆ್ಯಂಡ್ ಎಂಕ್ ಮಸ್ತ್ ಖುಷಿ ಆವೊಂದುಂಡು. ಒಂಜಿ ಪರ್ಸ್ನಲ್ ಮೆಸೇಜ್ ಆ್ಯಂಡ್ ದೆನ್ ದೇ ಆರ್ ಆಲ್ ರೆಡಿ, ದೇ ಆರ್ ಆಲ್ವೇಸ್ ರೆಡಿ ಫಾರ್ ಎನಿಥಿಂಗ್. ಈತ್ ಎನರ್ಜೆಟಿಕ್ ಆದ ಏಪೋಗ್ಲೆ ಏನು ಬೊಕ್ಕ ಲಯನ್ಸ್ ಅಕಲ್ನೊಟ್ಟಿಗೆ ಏಪೋಗ್ಲ ಉಪ್ಪುಲೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಸಂದರ್ಭ ಕ್ಲಬ್ಬಿನ ವತಿಯಿಂದ ಸೇವಾ ಕಾರ್ಯ ನಡೆಯಿತು. ವಿದ್ಯಾನಿಧಿ ಸಮಿತಿಯ ಸತೀಶ್ ಅವರು ಸ್ವೀಕರಿಸಿಕೊಳ್ಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಯಶವಂತ್ ಪೂಜಾರಿ ಅವರು ಅದನ್ನು ಹಸ್ತಾಂತರಿಸಬೇಕಾಗಿ ಕೋರುತ್ತಾ ಇದ್ದೇನೆ. ಆ ಬಳಿಕ ಮಾಜಿ ಅಧ್ಯಕ್ಷರಾದ ಲಯನ್ ಭಾರತಿ ವಿ ಶೆಟ್ಟಿ ಮಾತನಾಡಿದರು. ಹೋದ ವರ್ಷದಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಲು ಅವಕಾಶ ಮಾಡಿಕೊಟ್ಟ ನನ್ನ ಕ್ಲಬ್ಬಿನ ಸರ್ವ ಸದಸ್ಯರಿಗೂ ನನ್ನ ಪ್ರೀತಿಪೂರ್ವಕ ಕೃತಜ್ಞತೆಗಳು. ಒಂದು ಕ್ಲಬ್ ಯಶಸ್ವಿಯಾಗಿ ಮುನ್ನುಗ್ಗಬೇಕಾದರೆ ಅಧ್ಯಕ್ಷ, ಕಾರ್ಯದರ್ಶಿ ಹಾಗೂ ಕೋಶಾಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು. ಈ ಹಿನ್ನೆಲೆಯಲ್ಲಿ ಕಾರ್ಯದರ್ಶಿ ಹಾಗೂ ಕೋಶಾಧಿಕಾರಿ ಮಾಲಿನಿ ವಸಂತ್ ಮತ್ತು ಸರೋಜಾ ರಾವ್ ಅವರು ನನಗೆ ಸಂಪೂರ್ಣ ಸಹಕಾರ ನೀಡಿರುತ್ತಾರೆ. ಇದಕ್ಕೂ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಕ್ಲಬ್ ಬುಲೆಟನನ್ನು ಚೆನ್ನಾಗಿ ನಿರೂಪಿಸಿದ ಲಯನ್ ಆಶಾ ಅನಿಲ್ ದಾಸಿರವರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ಮಂಗಳೂರು ಮಂಗಳಾದೇವಿ ಲಯನ್ಸ್ ಕ್ಲಬ್ಬಿನ 45ನೇ ವರ್ಷದಲ್ಲಿ ದೇವರ ಕೃಪೆಯಿಂದ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿರುವುದು ನನಗೆ ತುಂಬ ಸಂತೋಷ ತಂದಿದೆ. ಭಗವದ್ಗೀತೆಯಲ್ಲಿ ಹೇಳುವಂತೆ ಸರ್ವಧರ್ಮನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನನಗೆ ಶರಣಾಗು, ನಾನು ನಿನ್ನನ್ನು ನೋಡುತ್ತೇನೆ, ಎಲ್ಲ ಪಾಪಗಳಿಂದಲೂ ನಾನು ನಿನ್ನನ್ನು ಮುಕ್ತಿಗೊಳಿಸುತ್ತೇನೆ, ಶೋಕಿಸಬೇಡ. ಇದರಂತೆ ದೇವರಿಗೆ ಶರಣಾಗತಳಾಗಿ ದೇವರ ಕೃಪೆಯಿಂದ ಒಂದು ಉತ್ತಮ ಲಿಯೋ ಕ್ಲಬ್ಬನ್ನು, ಅದೇ ರೀತಿ ಮಂಗಳೂರು ಸೋಮೇಶ್ವರವೆಂಬ ನೂತನ ಕ್ಲಬ್ಬನ್ನು ಜಿಲ್ಲೆಗೆ ನೀಡುವಲ್ಲಿ ನನಗೆ ಸಾಧ್ಯವಾಯಿತು. ಇದಕ್ಕಾಗಿ ನಾವು ಅಪಾರ ಸಂತೋಷ ಪಡುತ್ತೇವೆ. ಈ 1 ವರ್ಷದ
ನಮ್ಮ ಆಡಳಿತ ಮತ್ತು ಸೇವಾ ಕಾರ್ಯ ಚಟುವಟಿಕೆಗಳಿಂದ ಹಲವಾರು ವಿಷಯಗಳನ್ನು ನಾವು ಮನವರಿಕೆ ಮಾಡಿದ್ದೇವೆ. ಎಲ್ಲ ಲಯನ್ಸ್ ಬಂಧುಗಳಿಗೆ ನನ್ನದೊಂದು ವಿನಂತಿ, ಅದೇನೆಂದರೆ ನಮ್ಮ ಲಯನ್ಸಿನ ಇಮೇಜ್ ಅಂದರೆ ಪ್ರತೀಕಕ್ಕೆ ಎಲ್ಲಿಂದರಲ್ಲಿಯೂ ಧಕ್ಕೆ ಬಾರದ ಹಾಗೆ ಚೆನ್ನಾಗಿ ಕಾರ್ಯನಿರ್ವಹಿಸುವುದು ನಿಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಒಂದು ಲಯನ್ಸಿನ ಇಮೇಜನ್ನು ಅತಿ ಉತ್ತಮವಾಗಿ ಹರಡಿಸಬೇಕೆಂಬ ಆಶಯದೊಂದಿಗೆ ನನ್ನ ಈ ಪದವಿಯನ್ನು ಸಮರ್ಪಿಸುತ್ತಿದ್ದೇನೆ. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಪ್ರಥಮ ರಾಜ್ಯಪಾಲ ಲಯನ್ ತಾರ್ನಾಥ್ ಇವರಿಗೆ ಕ್ಲಬ್ಬಿನ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಖಜಾಂಚಿಯವರನ್ನು ಸನ್ಮಾನಿಸಲಾಯಿತು. ಬಳಿಕ ಪಿಡಿಜಿ ಅರುಣ್ ಶೆಟ್ಟಿ ಶುಭಾಶಂಸನೆಗೈದರು. ಮಂಗಳಾದೇವಿಗೆ ಇನಿ ಬಹಳ ಭಾರಿ ಮಲ್ಲ ಸಂತೋಷ, ವಾನಮ್ನದ ಸಂತೋಷ ಪಂಡ ಆ ಕ್ಲಬ್ ಒಂಚೂರು ಜಗ್ಗದಿತ್ತನು. ಸಂತೋಷ್ ಬತ್ತಿನಿ ಆ ಸಂತೋಷ ಇಡೀ ಆರೆ ಮಾತಾರೆಗಳ ಪರಾಡದ ಇದು ಬಹುಶಃ ಇನಿ ಈ ಕಡೆ ಅನ್ನ ಗ್ರೂಪ್ ಫೋಟೋತು ನಾಗ ದುಂಬು ಎಪ್ಪಲ ಮಂಗಳಾದೇವಿ ಇಂಚೆ ಇತ್ತದು ಅವೇನೇ ರೀಕ್ರಿಯೇಷನ್. ಹಿ ಹ್ಯಾಸ್ ಆಲ್ಮೋಸ್ಟ್ ರೀಕ್ರಿಯೇಟೆಡ್ ದ ಗುಡ್ ಓಲ್ಡ್ ಡೇಸ್ ಆಫ್ ಮಂಗಳಾದೇವಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಸಂತೋಷ್ ಆ್ಯಂಡ್ ಟು ಯುವರ್ ಟೀಮ್ ಆಫ್ ದಿನೇಶ್ ಆ್ಯಂಡ್ ರಶ್ಮಿನ ವಿಷಯದ ಒಂದು ವಿಷಯ ಪನ್ನೋಡೆ ದಯಪಂಡ ಇನ್ನಿಕ್ಕಿಲ ನೆನಪುಂಡು. ಎನ್ನ ಮಿಸಸ್ ಲಯನೆಸ್ ಕೋಆರ್ಡಿನೇಟರ್ ಆದುಪ್ನಾಗ ಆರ್ನ ಇಂದ್ರಧನುಷ್ ಆರ್ನ ಆರೇನೆ ಭಯಂಕರ ಭಾರಿ ಒಂಜಿ ವಿಭಿನ್ನ ರೀತಿಡ್ ಆರೇನೆ ಇಂಟ್ರಡ್ಯೂಸ್ ಮಾಡ್ತಿರ್ತಾರೆ ಅವನ ಹಿಂಗೆ ಏಪಲ ಮರಪರ ಹೆಜ್ಜಿ. ಥ್ಯಾಂಕ್ ಯು ರಶ್ಮಿ. ಕಮಿಂಗ್ ಟು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಹರೇ ಕೃಷ್ಣ ಶೋಕುಡು ರಡ್ ಒಂಜಿ ಲಿಯೋ ಕ್ಲಬ್ ಒಂಜಿ ಹೊಸ ಲಯನ್ಸ್ ಕ್ಲಬ್ ಮಲ್ತದೆ ಈನ ಮಟ್ಟಿಗೆ ಈನ ಭಾರಿ ಶೋಕದ ಕೆಲಸ ಮಲ್ತದೆ. ಇದೆಗ್ಲ ಇನ್ನು ತಂಡದ ಮಾಲಿನಿ ಬೊಕ್ಕ ಸರೋಜಾಗ್ರಿಯನ ಅಭಿನಂದನೆ. ಜಿಲ್ಲಾ ಕ್ಯಾಬಿನೆಟ್ ಸೆಕ್ರೆಟರಿ ಲಯನ್ ಚಂದ್ರಹಾಸ ರೈ ಶುಭ ನುಡಿಗಳನ್ನಾಡಿದರು. ಅಧಿಕಾರವನ್ನು ಸ್ವೀಕರಿಸಿದ ಅಧ್ಯಕ್ಷರಾದ ಸಂತೋಷ್ ಪೂಂಜಾ, ಕಾರ್ಯದರ್ಶಿ ದಿನೇಶ್ ಕುಮಾರ್ ಹಾಗೆ ಕೋಶಾಧಿಕಾರಿ ರಶ್ಮಿ ಕರ್ಕೇರ್ ಅವರಿಗೆ ನನ್ನ ಶುಭಾಶಯಗಳು. ಈ ವರ್ಷದ ಸ್ಲೋಗನ್ ಆ್ಯಂಜಲ್ಸ್ ಆಫ್ ಸರ್ವಿಸ್. ಈ ಒಂದು ಸ್ಲೋಗನಿಗೆ ಅನುಗುಣವಾಗಿ ಈಗಾಗಲೇ ಇವತ್ತು 10 ಸದಸ್ಯರನ್ನು ಹಾಗೆ ಹಲವಾರು ಸೇವಾ ಚಟುವಟಿಕೆಗಳನ್ನು ನಡೆಸಿದ್ದೀರಿ. ಈ ವರ್ಷವು ಅತ್ಯುತ್ತಮ ಸೇವಾ ಚಟುವಟಿಕೆಗಳು ಹಾಗೆ ಅವರ ಇಂಟ್ರೊಡಕ್ಷನ್ನಲ್ಲಿ ಯಶವಂತರು ಸಂತೋಷ ಅಂತ ಹೇಳಿದರು. ಈ ಸಂತೋಷವು ಈ ವರ್ಷ ಪೂರ್ತಿ ಇರಲಿ, ನಮ್ಮ ಅರವಿಂದನವರನ್ನು ಪೂರ್ತಿ ಸಂತೋಷದಲ್ಲಿ ಇರಲಿ ಅಂತ ಆಶಿಸುತ್ತಾ ನಿಮಗೂ ನಿಮ್ಮ ಪದಾಧಿಕಾರಿಗಳು ಹಾಗೂ ಲಯನ್ಸ್ ಕ್ಲಬ್ ಮಂಗಲದೇವರಿಗೆ ನನ್ನ ಮತ್ತು ನಮ್ಮ ಜಿಲ್ಲೆಯ ಪರವಾಗಿ ಶುಭವನ್ನು ಕೋರುತ್ತೇನೆ. ಹಾಗೆ ಕಳೆದ ವರ್ಷ ಈ ಒಂದು ಕ್ಲಬ್ಬನ್ನು ಉತ್ತಮವಾಗಿ ಮುನ್ನಡೆಸಿದ ಅಧ್ಯಕ್ಷರಾದ ಭಾರತಿ ವಿ ಶೆಟ್ಟಿ, ಸೆಕ್ರೆಟರಿ ಮಾಲಿನಿ ವಸಂತ್ ಹಾಗೂ ಟ್ರೆಜರರ್ ಸರೋಜಾ ರಾವ್ ಅವರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಳಿಕ ಆರ್ಸಿ ಗಾಯತ್ರಿ ರಾವ್ ಶುಭಾಶಂಸನೆಗೈದರು. ಇವತ್ತು ತುಂಬ ಸಂತೋಷ ಪಡೋ ದಿನ ನನಗೆ. ಈ ಮಂಗಳಾದೇವಿ ಕ್ಲಬ್ಬಿಗೆ 10 ಹೊಸ ಸದಸ್ಯರ ಸೇರ್ಪಡೆ ಹಾಗೂ 15 ಲಿಯೋ ಸದಸ್ಯರ ಸೇರ್ಪಡೆಯಾಗಿದೆ. ಅವರು ಪ್ಲ್ಯಾಟಿನಮ್ ಏಂಜಲ್ ಆಫ್ ಸರ್ವಿಸಿಗೆ ಅರ್ಹರಾಗಿದ್ದಾರೆ ಈ ವರ್ಷ. ಹಾಗೆಯೇ ಕಳೆದ ವರ್ಷದ ಅಧ್ಯಕ್ಷೆ ಭಾರತಿ ಹಾಗೂ ಅವರ ತಂಡದ ಎಲ್ಲ ಸದಸ್ಯರು ಸೇರಿ ಒಂದು ಹೊಸ ಕ್ಲಬ್ ಹಾಗೂ ಒಂದು ಹೊಸ ಲಯನ್ ಹಾಗೂ ಒಂದು ಲಿಯೋ ಕ್ಲಬ್ಬನ್ನು ಮಾಡಿದ್ದಾರೆ. ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ವರ್ಷ ಅಧಿಕಾರವನ್ನು ಸ್ವೀಕರಿಸಿದ ಸಂತೋಷ್ ಪೂಂಜಾ ಹಾಗೂ ದಿನೇಶ್ ಕುಮಾರ್ ಹಾಗೂ ರಶ್ಮಿ ಕರ್ಕೇರ ಅವರ ತಂಡ ಈ ವರ್ಷ ಅವರು ತುಂಬ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರ ಈ ವರ್ಷ ಆ ಮಂಗಳಾದೇವಿ ಕೃಪೆಯಿಂದ ಎಲ್ಲ ಸುಗಮವಾಗಿ ಆಗಲಿ ಅಂತ ಹಾರೈಸುತ್ತಾ ಮಂಗಳಾದೇವಿ ಕ್ಲಬ್ಬಿನ ನೂತನ ಕಾರ್ಯದರ್ಶಿ ದಿನೇಶ್ ಕುಮಾರ್ ಧನ್ಯವಾದ ಸಮರ್ಪಿಸಿದರು. First of all, I would like to extend my sincere thanks to our esteemed installing officer, first VDG, Mr. H.M. Tarnath, for gracing this event with his presence and conducting the installation with such grace and dignity. Your guidance and inspiring words have truly added value to this day. My heartfelt thanks to all PDGs. Your wisdom and guidance continue to be an inspiration. A special note gratitude to our Cabinet Secretary Chandras Rai, Regional Chairperson Gayatri Rao and Zonal Chairperson Nirmala Pramod. We are also deeply thankful to our IPP Bharatvi Shetty and Leo office bearers. Thank you, ma'am,
for your dedication, hard work, and service over the past year. Your contribution have laid strong foundation for the club's continued to success. I extend my gratitude newly elected club president Santosh V. Punja and our team members. We look forward to a year filled with service, commitment, and teamwork. Last but not the least, a big thanks to the entire Lion and Leo families, friends, and well-wishers gathered here today. Your support and presence have added warmth and value to this occasion. Thank you. Thank you one and all. ಕಾರ್ಯಕ್ರಮವು ರಾಷ್ಟ್ರಗೀತೆಯೊಂದಿಗೆ ಸಮಾಪನಗೊಂಡಿತು.